Hello friends, welcome back to my YouTube channel. So UPSC chairman ಸ್ವತಃ UPSC ಒಂದು ಪ್ರಿಲಿಮಿನರಿ ಪರೀಕ್ಷೆ ಮೊನ್ನೆ ನಡೆದಂತ ಪರೀಕ್ಷೆ ಡಿಫಿಕಲ್ಟ್ ಐತಂತೂ ಒಪ್ಕೊಂಡಾರು. ಮತ್ತೆ ಯಾವೆಲ್ಲ ರಿಸೋರ್ಸಸ್ ಇಂದ ಯಾವೆಲ್ಲ ಸೋರ್ಸಸ್ ಇಂದ ಅವರು ಕ್ವಶನ್ ಗಳನ್ನ ತೆಗಿತಾರ ಅನ್ನೋದ್ರ ಬಗ್ಗೆ ಒಂದು ಎವಿಡೆನ್ಸ್ ಒಂದು ಹಿಂಟ್ ಕೂಡ ಕೊಟ್ಟಾರ. ಸೊ ಈ ವಿಡಿಯೋ ಯೂಸ್ಫುಲ್ ಆಗೋದೈತಿ, ದಯವಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಮತ್ತೆ ವಿಡಿಯೋಸ್ ಇಷ್ಟ ಆಗತ್ತಿದ್ವು ಅಂತಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಸ್, UPSC ಸ್ವತಃ ಒಪ್ಕೊಂಡದ ಈ ವರ್ಷದ ಒಂದು ಪ್ರಿಲಿಮಿನರಿ ಪರೀಕ್ಷೆಯ ಒಂದು ಲೆವೆಲ್ ಡಿಫಿಕಲ್ಟ್ ಇತ್ತು ಅಂತ ಹೇಳಿ ಕಸ UPSC ಒಂದು ಚೇರ್ಮನ್ ಏನದಾರಲ್ಲ ಲಿಂಕ್ಡ್ಇನ್ ಒಳಗ ಒಂದು ಪೋಸ್ಟ್ ಹಾಕಿದಾರು. ಏನೈತಿ ಅದ್ರೊಳಗಂತ ನೋಡೋದಾದ್ರ ಎಸ್ ಈ ವರ್ಷದ ಒಂದು ಕ್ವಶನ್ ಪೇಪರ್ ಏನೈತ್ಲ ಸ್ವಲ್ಪ ಡಿಫಿಕಲ್ಟ್ ಐತಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಸ್ವಲ್ಪ ಕಷ್ಟ ಆಗಿರ್ಬಹುದಂತ ಗೊತ್ತದ. ಅಂಡ್ ಅದರ ಜೊತೆಗೆ ನಾವ್ ಯಾವೆಲ್ಲ ರಿಸೋರ್ಸಸ್ ಇಂದ UPSC ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತದ, ಕ್ವಶನ್ಸ್ ಗಳನ್ನ ಎಲ್ಲಿಂದ ತೆಗಿತೈತಿ ಅನ್ನೋದಕ್ಕ ಒಂದು ಎವಿಡೆನ್ಸ್ ಕೂಡ ಕೊಟ್ಟಾರ. ಏನೆಲ್ಲ ಅವರು ಹೇಳಾರ ಅಂತಂದ್ರ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಫಸ್ಟ್ ಕ್ಲಿಯರ್ ಆಗಿ ಮೈಂಡ್ ಒಳಗೆ ಇಟ್ಕೊಡ್ರಿ. ರಿಸೋರ್ಸಸ್ ಬಹಳ ಇಂಪಾರ್ಟೆಂಟ್ ಇರ್ತಾವು. ಅದ್ರಾಗ UPSC ಚೇರ್ಮನ್ ಸ್ವತಃ ಪೋಸ್ಟ್ ಮಾಡ್ಯಾರು. ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಂಡ್ ಗವರ್ಮೆಂಟ್ ವೆಬ್ಸೈಟ್, ಗವರ್ಮೆಂಟ್ ಪ್ರೆಸ್ ಏನ್ ರಿಲೀಸ್ ಮಾಡ್ತಾವಲ್ಲ ಆ ನ್ಯೂಸ್ ಮತ್ತೆ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ಸ್. ಸೊ ಇಷ್ಟೆಲ್ಲ ರಿಸೋರ್ಸಸ್ ಇಂದ ಕ್ವಶನ್ಸ್ ಗಳನ್ನ ನಾವು ಫ್ರೇಮ್ ಮಾಡ್ತೇವೆ. ಇಲ್ಲಿಂದ ಕ್ವಶನ್ಸ್ ಗಳು ಬರ್ತಾವು. ಸೊ ನೆಕ್ಸ್ಟ್ ನೀವು ಅಲ್ಲಿಂದ ಫೋಕಸ್ ಮಾಡ್ರಿ. ಸೊ ಏನಪ್ಪಾ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಂತಂದ್ರ ಇಲ್ಲಿ ಯಾವುದೇ ರೀತಿ UPSC ಈ ತರ ಹೇಳಿಲ್ಲ. ಲೈಕ್ ಚೇರ್ಮನ್ ಆಗಿರ್ಬೋದು UPSC ಕಡೆಯಿಂದ ಎಸ್ ಈ ಸಲ ಬಹಳ ಡಿಫಿಕಲ್ಟ್ ಬಂದಿತ್ತು, ಸೊ ಈ ತರ ನೆಕ್ಸ್ಟ್ ಆಗಂಗಿಲ್ಲ, ಈ ತರ ಯಾವುದೇ ರೀತಿ ಅವರು ಒಂದು ಭರವಸೆ ಆಗ್ಲಿ ಹೇಳಿಕೆ ಕೊಟ್ಟಿಲ್ಲ. ಇಲ್ಲಿ ಏನ್ ಹೇಳ್ಯಾರ ಅಂತಂದ್ರೆ ಇದ್ರ ಅರ್ಥ ನೀವು ಇನ್ನರ್ ಆಗಿ ಡೆಪ್ತ್ ಆಗಿ ತಿಳ್ಕೊಬೇಕೇನಂತಂದ್ರ ಕ್ವಶನ್ಸ್ ಪೇಪರ್ ಟಫ್ ಬರುದನ, ಅನ್ಸರ್ಟನಿಟಿ ಇರುದನ ಅಂಡ್ ಯಾವೆಲ್ಲ ಒಂದು ಸೋರ್ಸಸ್ ಇಂದ ಅವ್ರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೋ ಅಂತ ಕೂಡ ಕ್ಲಿಯರ್ ಆಗಿ ಹೇಳ್ಯಾರು. ಸೊ ಇವಾಗ ನಿಮ್ಮ ಕೆಲಸ ಏನಂತಂದ್ರೆ ನೀವು ಎಲ್ಲ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕಾಗ್ತದ. ಅವರು ಜಸ್ಟ್ ಇಷ್ಟೊಂದು ಪ್ಯಾರಾಗ್ರಾಫ್ ಒಳಗ ಒಂದು ಪೋಸ್ಟ್ ನ ಹಾಕಿರ್ಬೋದು, ಬಟ್ ಅದ್ರೊಳಗೆ ಬಹಳಷ್ಟು ಇನ್ನರ್ ಮೀನಿಂಗ್ ಐತಿ. ಇವಾಗ ಗೌರ್ಮೆಂಟ್ ರಿಸೋರ್ಸಸ್ ಯಾವ್ಯಾವು, PIB ಆಗಿರ್ಬೋದು, ರಾಜ್ಯಸಭಾ TV ಆಗಿರ್ಬೋದು, ಈ ತರ ಗೌರ್ಮೆಂಟ್ ವೆಬ್ಸೈಟ್ ಯಾವ್ಯಾವ ಅಂತ ಹೇಳೇನು ನಾನು ನೆಕ್ಸ್ಟ್ ಒಂದು ವಿಡಿಯೋ ಒಳಗ ನಿಮಗೆ ಕ್ಲಿಯರ್ ಆಗಿ ಒಂದು ಡಿಟೇಲ್ಡ್ ವಿಡಿಯೋ ಮಾಡ್ತೇನೆ. ಲೈಕ್ UPSC ಪ್ರಿಪರೇಷನ್ ಗೆ ಗೌರ್ಮೆಂಟ್ ವೆಬ್ಸೈಟ್ ಗಳನ್ನ ಯಾವನ್ನೆಲ್ಲ ರೆಫರ್ ಮಾಡ್ಬೇಕಾಗ್ತೈತಿ ಅಂತ. ಯಾಕಂದ್ರೆ ಇವಾಗ ಅವರು ಒಂದು ಅಥೆಂಟಿಕೇಟ್ ಆಗಿ ಒಂದು ಪೋಸ್ಟ್ ಮಾಡಿದಾರಂತಂದಾಗ ಮೊದ್ಲಿಂದಾನು ಡೆಫಿನೆಟ್ಲಿ ಅದ್ರ ಮೇಲೆ ಕ್ವಶನ್ಸ್ ಬರ್ತಿದ್ವು, ಅದ್ರೊಳಗೆ ಯಾವ ಡೌಟ್ ಇಲ್ಲ. ಬಟ್ ಈ ಸಲ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗಿರೋದ್ರಿಂದ ಇನ್ನೂ ಅವರು ಕ್ಲಿಯರ್ ಮಾಡ್ಯಾರು ಯಾವೆಲ್ಲ ರಿಸೋರ್ಸಸ್ ಇಂದ ಬರ್ಬಹುದು ಅಂತ. ಸೊ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್, ಸೊ ನಾನು ಮೊದ್ಲಿಂದ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಬರ್ತಿದ್ನಿ. ಏನಂತಂದ್ರೆ ಬಹಳಷ್ಟು ಪುಸ್ತಕಗಳನ್ನ ತಗೋಬೇಡ್ರಿ, ಒಂದ ತಗೊಳ್ರಿ, ಬಟ್ ಸ್ಟ್ಯಾಂಡರ್ಡ್ ಪುಸ್ತಕ ಇರಬೇಕು. ಅದ್ರೊಳಗೆ ಎಲ್ಲಾ ತರದ ಒಂದು ರಿಸೋರ್ಸಸ್ ಕವರ್ ಆಗಿರ್ಬೇಕು ಅಂತ ಒಂದು ಒಳ್ಳೆ ಪುಸ್ತಕ ತಗೊಳ್ರಿ ಅಂತ. ಸೊ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇಂಪಾರ್ಟೆಂಟ್ ಅದ. ಅಂಡ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್, ಎಲ್ಲಾ ನ್ಯೂಸ್ ಪೇಪರ್ ಓದ್ತೇನಿ ಅಂತಂದ್ರೆ ನಡೆಯಂಗಿಲ್ಲ. ಸೊ ದ ಹಿಂದೂ ಅಥವಾ ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು, ಈ ತರ ಒಂದು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ನ ಫಾಲೋ ಮಾಡಿ. ಒಂದಷ್ಟು ಕರೆಂಟ್ ಅಫೇರ್ಸ್ ಏನ್ ಇರ್ತಾವಲ್ಲ, ಗವರ್ಮೆಂಟ್ ಏನ್ ಮಿನಿಸ್ಟ್ರೀಸ್ ಇರ್ತಾವು, ಗವರ್ಮೆಂಟ್ ಅದು ಏನ್ ವೆಬ್ಸೈಟ್ ಗಳು ಇರ್ತಾವಲ್ಲ, ಅಲ್ಲಿಂದ ನೀವು ಕರೆಂಟ್ ಅಫೇರ್ಸ್ ನ ಓದ್ಕೊಂಡ್ರಿ ಅಂತಂದ್ರೆ ನಿಮ್ ಪ್ರಿಪರೇಷನ್ ಗ ಬಹಳ ಹೆಲ್ಪ್ ಆಗ್ತದ. PIB ಬಗ್ಗೆ ಅಂತೂ ನಾನು 4-5 ವಿಡಿಯೋನ ಮಾಡೇನಿ. ಲೈಕ್ PIB ಎಷ್ಟು ಇಂಪಾರ್ಟೆಂಟ್ ಅದ, ಯಾವ ತರ ಸ್ಟಡಿ ಮಾಡ್ಬೇಕು, ಹೆಂಗೆಲ್ಲ ಕ್ವಶನ್ಸ್ ಬರ್ತಾವು. ಸೊ ಪ್ರಿವಿಯಸ್ ಇಯರ್ದು ವಿಡಿಯೋ ನೋಡಿದ್ರಿ ಅಂತಂದ್ರೆ ನಿಮಗೆ ಬಹಳನ ಹೆಲ್ಪ್ ಆಗ್ತದ. ಸೊ ನೆಕ್ಸ್ಟ್ ವಿಡಿಯೋ ಒಳಗ ನಾನು ಎಸ್ ಬದಲಂತರೂ ಆಗೈತಿ. UPSC ಒಂದು ಪ್ಯಾಟರ್ನ್ ಬಹಳಷ್ಟು ಬದಲಾಗೈತಿ. ಸೊ ಹಂಗಾದ್ರೆ ಈ ಬದಲಾವಣೆಯ ಜೊತೆಗೆ 2027 ಒಳಗ ಹೆಂಗ್ ಪ್ರಿಪರೇಷನ್ ನ ಮಾಡಬೇಕು ಅನ್ನೋ ಒಂದಷ್ಟು ಪಾಯಿಂಟ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.